ವಿದ್ಯಾರ್ಥಿಗಳೇ, ನನ್ನ ಹೆಸರು ಡಿ ಶಿವಕುಮಾರ್ ಗೌಡ, ಕನ್ನಡ ಭಾಷಾ ಶಿಕ್ಷಕರು, ದೊಡ್ಡ ಹರಿವಾಣ ಆದೋನಿ ಮಂಡಲ, ಕರ್ನೂಲು ಜಿಲ್ಲೆ. ನಮ್ಮ ಕರ್ನೂಲು ಜಿಲ್ಲೆಯ ಕಲೆಕ್ಟರ್ ಆಗಿರ್ತಕ್ಕಂಥ ರಂಜಿತ್ ಭಾಷಾ ಸರ್ ಅವರು, ಅದೇ ರೀತಿಯಾಗಿ ನಮ್ಮ DO ಸರ್ ಆಗಿರ್ತಕ್ಕಂಥ ಸ್ಯಾಮಲ್ ಪಾಲ್ ಸರ್ ಅವರು ಕೂಡ ಒಂದು 10ನೇ ತರಗತಿಗೆ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಉಪಯೋಗ ಆಗಲಿ ಅಂತೇಳಿ ಈ ಒಂದು ವರ್ಚುವಲ್ ಕ್ಲಾಸನ್ನು ಏರ್ಪಡಿಸಿದ್ದಾರೆ. ಅದರ ಅಂಗದಲ್ಲಿ ನಮ್ಮ ಕನ್ನಡ ಭಾಷಾ ವಿದ್ಯಾರ್ಥಿಗಳಿಗೂ ಕೂಡ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಕೂಡ ಉಪಯೋಗ ಆಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕನ್ನಡ ಭಾಷಾ ವಿಷಯಕ್ಕೆ ಬರೋದಾದರೆ ನಮ್ಮಲ್ಲಿ ಮುಖ್ಯವಾಗಿ 3 ಸೆಕ್ಷನ್ಸ್ ಇರ್ತವೆ. ಒಂದು ಅವಗಾಹನ ಪ್ರತಿಸ್ಪಂದನೆ, ಇನ್ನೊಂದು ಸ್ವೀಯ ರಚನೆ, ಇನ್ನೊಂದು ಭಾಷಾಂಶಗಳು. ಅವಗಾಹನ ಪ್ರತಿಸ್ಪಂದನೆಗೆ 32 ಅಂಕಗಳು, ಇನ್ನು ಸ್ವೀಯ ರಚನೆಗೆ 36 ಅಂಕಗಳು, ಅದೇ ರೀತಿಯಾಗಿ ಭಾಷಾಂಶಗಳಿಗೆ 32 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ನಾವು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಕನ್ನಡ ಒಂದು ಪರೀಕ್ಷೆಯನ್ನ ಬಹಳ ಅತ್ಯಂತ ಸುಲಭವಾಗಿ ಒಳ್ಳೆಯ ಅಂಕನ್ನ ಇದರಲ್ಲಿ ನಾವು ಪಡ್ಕೋಬಹುದು. ಮೊದಲನೇದಾಗಿ ನಮಗೆ ಅವಗಾಹನ ಪ್ರತಿಸ್ಪಂದನೆ. ಇಲ್ಲಿ ನಮಗೆ ಫಸ್ಟ್ಗೆ ಪರಿಚಿತ ಪದ್ಯ ಪ್ರಶ್ನೆ ಇರ್ತಾವ. ಅದರಲ್ಲಿ ನಮಗೆ 2 ಪ್ರಶ್ನೆ ಕೊಡ್ತಾರೆ, ಅಂದರೆ 2 ಪದ್ಯ ಕೊಡ್ತಾರೆ. ಆ 2 ಪದ್ಯಗಳಲ್ಲಿ ಒಂದು ಹಳಗಣ ಪದ್ಯ ಕೊಡ್ಬೋದು, ಅಥವಾ ಮಧ್ಯಮ ಕನ್ನಡ ಕೊಡ್ಬೋದು, ಅಥವಾ ಹೊಸಗನ್ನಡ ಪದ್ಯವನ್ನ ನಮಗೆ ಕೊಡ್ಬೋದು. ಅಲ್ಲಿ ನಾವು 2 ಪದ್ಯಗಳಲ್ಲಿ ಯಾವ ಪದ್ಯವನ್ನ ಆಯ್ಕೆ ಮಾಡ್ಕೊಂಡ್ರೆ 8 ಅಂಕಗಳಿಗೆ 8 ಅಂಕವನ್ನ ಪಡೆಯಬಹುದು ಅಂತಕ್ಕಂಥ ಒಂದು ಆಲೋಚನೆ ಮಾಡಿ ನಾವು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕನ್ನಮ್ಮ. ಇಲ್ಲಿ ಪರಿಚಿತ ಪದ್ಯ ಪ್ರಶ್ನೆಗಳು ನಮಗೆ 2 ಕೊಟ್ಟಿರ್ತಾರಲ್ಲ, ಅದರಲ್ಲಿ ನಾವು ಒಂದನ್ನು ಆಯ್ಕೆ ಮಾಡ್ಕೋಬೇಕು. ಒಂದನ್ನು ಆಯ್ಕೆ ಮಾಡ್ಕೊಂಡು ಅವು ಕೂಡ ಉತ್ತರ ಹೆಂಗ್ ಬರಬೇಕಪ್ಪ ಅಂದ್ರೆ ಎಲ್ಲ ಉತ್ತರಗಳು ಪೂರ್ತಿ ವಾಕ್ಯ ರೂಪದಲ್ಲಿ ಬರಬೇಕಾಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಬರೆಯುವಂತ ಸಂದರ್ಭದಲ್ಲಿ ನಿಧಾನವಾಗಿ ಆಲೋಚನೆ ಮಾಡಿ ಪದ್ಯವನ್ನ ನಿಧಾನವಾಗಿ ಓದಿಕೊಂಡು ಅದಕ್ಕೆ ಆನ್ಸರ್ ಅನ್ನ ಮಾಡಬೇಕಾಗಿರ್ತದೆ. ಇನ್ನ 2ನೇ ಒಂದು ಪ್ರಶ್ನೆ ಆದ್ರೆ ಪರಿಚಿತ ಗದ್ಯದ ಪ್ರಶ್ನೆ ಕೊಡ್ತಾರ. ನಮಗೆ 8 ಪಾಠ ಅದಾವ. 8 ಪಾಠಗಳಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿರ್ತಾನ ಮಾತು. ಅದ್ರಾಗ ಗೊತ್ತಿರುವಂತ ಒಂದು ಗದ್ಯ ಪಾಠದಲ್ಲಿ ಪ್ಯಾರ ಕೊಟ್ಟಿರ್ತಾರ. ಆ ಪ್ಯಾರವನ್ನು ನಾವು ನಿಧಾನವಾಗಿ ಓದ್ಕೊಂಡ್ರೆ ಅದ್ರಾಗೆ ನಮ್ಗೆ ಆನ್ಸರ್ ಇರ್ತಾವ. ಆ ಆನ್ಸರ್ಗಳಿಗೆ ಸರಿಯಾದ ಉತ್ತರವನ್ನ ನಾವು ಓದ್ಕೊಂಡು ಆ ಸರಿಯಾದ ರೀತಿ ಉತ್ತರವನ್ನ ಪೂರ್ಣ ವಾಕ್ಯದಲ್ಲಿ ಬರಬೇಕಾಗಿರ್ತದೆ. ಅದೇ ರೀತಿಯಾಗಿ 3ನೇ ಒಂದು ಪ್ರಶ್ನೆ ಇರುತ್ತಪ್ಪ ಅಂದ್ರೆ ಪಠ್ಯಪೂರಕ ಅಧ್ಯಯನ. ಅದ್ರಾಗ ವ್ಯಾಸರೂಪ ಪ್ರಶ್ನೆ ಕೊಡ್ತಾರ. ಅದ್ಯಾವ ಏನಿರ್ತಪ್ಪ ಅಂದ್ರೆ ಸಂಘಟನಾ ಕ್ರಮ ಅಂತ ಇರ್ತೈತೆ. ಸಂಘಟನಾ ಕ್ರಮ ಅಂತ ಇರ್ತೈತೆ. ಅಲ್ಲಿ ಕವಿ ಪರಿಚಯ ಕೊಡ್ತಾರೆ. ನಮ್ಮ ಆ ಕವಿ ಪರಿಚಯ ಸಂಘಟನಾ ಕ್ರಮದಲ್ಲಿರ್ತಕ್ಕಂಥ ಎಲ್ಲ ಒಂದು ಕವಿ ಪರಿಚಯನ ಓದ್ಕೊಂಡಿದ್ದೆ ಆದ್ರೆ ನಾವು ಇಲ್ಲಿ ಕೂಡ 8 ಮಾರ್ಕನ್ನ ನಾವು ಪಡಿಬಹುದು. ಆಮೇಲೆ ಆ ಒಂದು ಸಂಘಟನೆಯನ್ನ ಮಾಡುವ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ನಾವು ಸಂಘಟನೆಯನ್ನ ಮಾಡಿದ್ರಿಂದ ನಾವು 8 ಮಾರ್ಕನ್ನ ಇದ್ರಾಗ ಸುಲಭವಾಗಿ ಅಂಕವನ್ನ ಪಡಿಬಹುದು ಅಂತಕ್ಕಂಥದ್ದು. ಇನ್ನ ಅಪರಿಚಿತ ಗದ್ಯದಲ್ಲಿ 4ನೇ ಪ್ರಶ್ನೆ ನಮಗೆ ಅಪರಿಚಿತ ಗದ್ಯ ಇರ್ತದೆ. ಇದು ಕೂಡ 8 ಮಾರ್ಕಿನ ಪ್ರಶ್ನೆ. ನಮಗೆ ಅಪರಿಚಿತ ಗದ್ಯದಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ. ಆ ಪ್ಯಾರನ ನಾವು ನಿಧಾನವಾಗಿ ಓದಿಕೊಂಡು ಕೊಟ್ಟಿರುವಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಗುರುತಿಸಿ ನಾವು ಉತ್ತರ ಬರೆದಿನ ನಮಗೆ ಇಲ್ಲಿ 8 ಮಾರ್ಕ್ ಬರಕ ಸಾಧ್ಯತೆ ಇರ್ತಾನಮ್ಮ. ಹಂಗಾಗಿ 1ನೇ ಸೆಕ್ಷನ್ ಅಲ್ಲಿ 1ನೇ ಸೆಕ್ಷನ್ ದಲ್ಲಿ ವಿದ್ಯಾರ್ಥಿಗಳೇ ಬೇಸನ್ ಪಟ್ಕೊಳ್ರಿ. 1ನೇ ಸೆಕ್ಷನ್ ದಲ್ಲಿ 32 ಪ್ರಶ್ನೆ 32 ಅಂಕದವಲ್ಲ, 32 ಅಂಕಗಳಿಗೆ 32 ಅಂಕಗಳನ್ನ ಪಡೆಯುವಂತ ಒಂದು ಅವಕಾಶ ನಮಗೆ 1ನೇ ಸೆಕ್ಷನ್ ಆಗ ಇರ್ತಾನಮ್ಮ. ಇನ್ನ 2ನೇ ಸೆಕ್ಷನ್ ಬರೋದಾದ್ರಿಗಿನ ಇಲ್ಲಿ ವ್ಯಕ್ತೀಕರಣ ಸೃಜನಾತ್ಮಕತೆ ಅಂತ ಇರ್ತದೆ. ಇಲ್ಲಿ ಒಟ್ಟು 3 ಪ್ರಶ್ನೆ ಸಣ್ಣವಿರ್ತಾವ. ಅಂದ್ರೆ 3-4 ವಾಕ್ಯದಲ್ಲಿ ಉತ್ತರಿಸುವಂತ ಪ್ರಶ್ನೆಗಳು ನಮಗೆ 3 ಕೊಟ್ಟಿರ್ತಾರ. ಅದ್ರಾಗ 5ನೇ ಪ್ರಶ್ನೆ ಏನಂತಪ್ಪ ಅಂದ್ರೆ ಕವಿ ಪರಿಚಯ ಇರ್ತಾನಮ್ಮ. ನಮಗೆ ಕವಿಗಳು G.S. ರುದ್ರಪ್ಪ, ದ.ರಾ ಬೇಂದ್ರೆ, ಕುಮಾರವ್ಯಾಸ, ರನ್ನ, ಕುವೆಂಪು, ಲಕ್ಷ್ಮೀಶ, ಪಂಪ ಅವ್ರ ಬಗ್ಗೆ ನಾವು ಸ್ವಲ್ಪ ಅವಗಾಹನ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಓದ್ಕೊಂಡ್ರೆ ನಮಗೆ ಒಳ್ಳೆ ಅಂಕಗಳು ಬರ್ಲಿಕ್ಕೆ ಇದ್ರಾಗ ಸಾಧ್ಯರ್ತಾರ ಮಾತು. ಹಂಗಾಗಿ ಇಲ್ಲಿ 5ನೇ ಪ್ರಶ್ನೆ ಕವಿ ಪರಿಚಯ. ಆ ಕವಿ ಪರಿಚಯವನ್ನು ನಾವು ಏನದವ ಆ 5-6 ಕವಿ ಪರಿಚಯವನ್ನು ನಾವು ಸರಿಯಾದ ರೀತಿಯಲ್ಲಿ ಓದ್ಕೊಂಡ್ರೆ ನಮಗೆ ಇಲ್ಲಿ 4 ಮಾರ್ಕ್ ಬರೋ ಚಾನ್ಸಸ್ ಇರ್ತಾನ ಮಾತು. ಇನ್ನ ಗದ್ಯದಿಂದ ಕೂಡ ಒಂದು ಪ್ರಶ್ನೆ ಕೇಳ್ತಾರ. ಆ ಗದ್ಯದಿಂದ ಕೊಡ್ತಕ್ಕಂಥ ಪ್ರಶ್ನೆ ಒಟ್ಟು ನಾವು ಇಲ್ಲಿ ಗದ್ಯದಲ್ಲಿ ಏನ್ ಓದ್ಬೇಕಪ್ಪ ಅಂತಂದ್ರೆ 8-10 ವಾಕ್ಯದಲ್ಲಿ ಓದುವಂತ ಅವಶ್ಯಕತೆ ಇಲ್ಲ. ಕೇವಲ
3-4 ವಾಕ್ಯದಲ್ಲಿ ಉತ್ತರಿಸಿದ ಪ್ರಶ್ನೆ ಇದಾವಲ್ಲ ಅವನ್ನ ಮಾತ್ರ ಓದ್ರೆ ಸಾಕು. ಅದ್ರ ನಿಮಗೆ ಒಂದು ಪ್ರಶ್ನೆ ಬರುತ್ತೆ, ಅದು 4 ಅಂಕ ಇರ್ತದೆ. ಅದು ನಾವು ಕರೆಕ್ಟ್ ಆಗಿ ಆನ್ಸರ್ ಬರ್ದ್ರಿಗಿನ ನಮಗೆ 4 ಮಾರ್ಕ್ ಬರೋ ಸಾಧ್ಯತೆ ಇರುತ್ತೆ ನಮ್ಮ. ಇನ್ನ ಒಂದು ಪಠ್ಯಪೂರ್ವಕದಿಂದ ನಮಗೆ ಒಂದು ಪ್ರಶ್ನೆಯನ್ನ ಕೊಡ್ತಾರ, ಅದು ಕೂಡ 4 ಅಂಕದ ಪ್ರಶ್ನೆ. ಅದು ಅದ್ರ ಕೂಡ 3-4 ವಾಕ್ಯದಲ್ಲಿ ಉತ್ತರಿಸೋದವಲ್ಲ ಅವನ್ನ ಓದ್ಕೊಂಡ್ರೆ ಸಾಕು, ನಮ್ಗೆ ಇಲ್ಲಿ ಏನ್ ಸಿಗುತ್ತೆ 4 ಮಾರ್ಕ್ಸ್ ಸಿಗ್ತದೆ ನಮ್ಮ. ಇನ್ನು ಅದೇ ರೀತಿಯಾಗಿ 8ನೇ ಪ್ರಶ್ನೆ ಇರುತ್ತಪ್ಪ ಅಂದ್ರೆ ವಿಷಯಾತ್ಮಕ ಪದ್ಯ ಪ್ರಶ್ನೆ ಅಂತಕ್ಕಂಥದ್ದು. ಇಲ್ಲಿ ನಾವು 8-10 ವಾಕ್ಯದಲ್ಲಿ ಉತ್ತರಿಸಿರುವ ಪ್ರಶ್ನೆಗಳು ಸಿಗ್ತಾವೆ ನಮ್ಗೆ. ಈ 8-10 ವಾಕ್ಯದಲ್ಲಿ ಉತ್ತರಿಸುವಂತ ಪ್ರಶ್ನೆಗಳು ಎಲ್ಲಿ ಬರ್ತಾವಪ್ಪ ಅಂತಂದ್ರೆ ಪದ್ಯ ಭಾಗ ಅಂತ ಕೊಡ್ತಾರೆ ನಮ್ಮ. ಇಲ್ಲಿ ನಾವು ಯಾವುದೇ ರೀತಿಯಲ್ಲಿ ಗದ್ಯ ಭಾಗದಲ್ಲಿರುವಂತಹ 8-10 ವಾಕ್ಯಗಳನ್ನು ಉತ್ತರಿಸುವ ಪ್ರಶ್ನೆಗಳನ್ನ ಓದುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ನಾವು ಕೇವಲ ಪದ್ಯ ಭಾಗ ಇರ್ತಕ್ಕಂಥ 8-10 ವಾಕ್ಯದಲ್ಲಿ ಉತ್ತರಿಸುವಂತ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಂಡ್ರೆ ಸಾಕು, ನಮಗೆ ಈ 8 ಅಂಕಗಳು ಬರಕ್ ಸಾಧ್ಯ ಇರ್ತದೆ ಮಾತು. ನಮ್ಮಿರುವಂತ 8 ಪದ್ಯಗಳಲ್ಲಿ 2 ಪ್ರಶ್ನೆ ಬರ್ತಾವ. ಅದ್ರಾಗ 2 ಪ್ರಶ್ನೆಗ ಅದ್ರಾಗ ಚಾಯ್ಸ್ ಇರ್ತಾನೆ ಮಾತು. ಎರಡು ಕೊಟ್ಟು ಅದ್ರಾಗ ಒಂದನ್ನ ಬರೆಯುವಂತ ಒಂದು ಅವಕಾಶ ನಮಗೆ ಇರ್ತದೆ. ಹಾಗಾಗಿ ಸ್ಪಷ್ಟವಾಗಿ ನೇರವಾಗಿ ಉತ್ತರವನ್ನ ಸರಿಯಾದ ರೀತಿಯಲ್ಲಿ ಬರೆದ್ರೆ ಸಾಕು, ನಮ್ಗೆ ಎಷ್ಟು ಮಾರ್ಕ್ ಬರ್ತಪ್ಪ ಅಂದ್ರೆ ಇಲ್ಲಿ 8 ಮಾರ್ಕ್ ಪದ್ಯಭಾಗದಿಂದ ಬರಕ್ ಸಾಧ್ಯ ಇರ್ತಾನೆ ಮಾತು. ಅದೇ ರೀತಿಯಾಗಿ ಪಠ್ಯಪೂರ್ವಕದಲ್ಲಿ ನಮಗೆ ಕೇಳ್ತಕ್ಕಂಥ ಪ್ರಶ್ನೆ 8 ಮಾರ್ಕಿನ ಪ್ರಶ್ನೆ, ಅಲ್ಲಿ ಅದು ಕೂಡ ವ್ಯಾಸರೂಪ ಪ್ರಶ್ನೆ. ಅಲ್ಲಿ ಇರುವಂತ ಏನು ಪಾಠದ 7 ಪಾಠ ಇದಾವಲ್ಲ ಆ 7 ಪಾಠ ಇರತಕ್ಕಂಥ ಸಾರಾಂಶವನ್ನ ಓದ್ಕೊಂಡ್ರೆ ಸಾಕು, ನಮಗೆ ನಾವು ಕೂಡ ಅಲ್ಲಿ 8 ಅಂಕವನ್ನು ಪಡ್ಲಿಕ್ಕೆ ಅವಕಾಶ ಬಹಳಷ್ಟು ನಮ್ಗೆ ಇರ್ತಕ್ಕಂಥದ್ದು ನಮ್ಮ. ಇನ್ನ ಸೃಜನಾತ್ಮಕ ಪ್ರಶ್ನೆ ಏನ್ ಕೇಳ್ತಾರಪ್ಪ ಅಂದ್ರೆ ನಮಗೆ ಕರಪತ್ರ ಕೇಳ್ಬೋದು, ಪತ್ರಲೇಖನ ಕೇಳ್ಬೋದು, ಆಮೇಲೆ ಪ್ರಬಂಧ ಕೇಳ್ಬೋದು. ಈ ಒಂದು 3 ರೀತಿಯ ಪ್ರಶ್ನೆಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡಿದ್ದೆ ಆದ್ರೆ ಇಲ್ಲಿ ಕೂಡ ನಮಗೆ 8 ಅಂಕಗಳು ಬರಕ ಸಾಧ್ಯ ಇರ್ತಾರೆ ಮಾತು. ಒಟ್ಟು 2ನೇ ಸೆಕ್ಷನ್ ಅಲ್ಲಿ 36 ಅಂಕಗಳು ನಾವು ಪಡಿಬೇಕು ಅಂತಂದ್ರೆ ಸ್ವಲ್ಪ ಪಾಠವನ್ನ ಮತ್ತೆ ಪದ್ಯವನ್ನ ಆಮೇಲೆ ಈ ಒಂದು ಪಠ್ಯಪೂರ್ವಕವನ್ನು ಎಲ್ಲ ರೀತಿಯಿಂದ ಅಭ್ಯಾಸ ಮಾಡಿದ್ರೆ ಮಾತ್ರ ನಾವು ಈ ಒಂದು 36 ಅಂಕಗಳನ್ನ ಪಡ್ಲಿಕ್ಕೆ ಅವಕಾಶ ಇರುತ್ತೆ ನಮ್ಮ. ಇನ್ನು ನಮಗೆ ಕೊನೆಯ ಸೆಕ್ಷನ್ ಯಾವ್ದಪ್ಪ ಅಂದ್ರೆ ಭಾಷಾಂಶಗಳು ಅಂತೇಳಿ. ಇಲ್ಲಿ ನಮಗೆ ಅಲಂಕಾರ ಗುರುಸೋದು ಅಂತಕ್ಕಂಥದ್ದು, ಅಲಂಕಾರವನ್ನ ಗುರುಸೋದು. ನಮಗೆ ಮುಖ್ಯವಾಗಿ ಅಲಂಕಾರ ಯಾವ್ದಪ್ಪ ಅಂತಂದ್ರೆ ಉಪಮಾಲಂಕಾರ, ರೂಪಕಾಲಂಕಾರ, ದೃಷ್ಟಾಂತ ಅಲಂಕಾರ. ಈ 3 ಅಲಂಕಾರನ ನಾವು ಬೇಸ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಅದರಿಗೆ ನಮ್ಗೆ ಒಂದು ಪ್ರಶ್ನೆ ಬರಕ್ ಸಾಧ್ಯತೆ ಇರುತ್ತೆ. ನಮಗೆ 2 ಮಾರ್ಕ್ ಸುಲಭವಾಗಿ ಅಲಂಕಾರದಲ್ಲಿ ಪಡ್ಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಇನ್ನ 12ನೇ ಪ್ರಶ್ನೆ ಇರ್ತಪ್ಪ ಅಂದ್ರೆ ಪದ್ಯಪಾದಕ್ಕೆ ಪ್ರಸ್ತಾರ ಹಾಕೋದು, ಗಣವಿಂಗಡಣೆ ಮಾಡೋದು, ಮತ್ತೆ ಅದನ್ನ ಹೆಸರಿಸತಕ್ಕಂಥದ್ದು. ಇಲ್ಲಿ ನಮಗೆ ಇದು ಕೂಡ 2 ಅಂಕ ಇರ್ತದೆ. ಇದ್ರಿಗೆ ಏನ್ ಪ್ರಶ್ನೆ ಕೇಳ್ತಾರಪ್ಪ ಅಂದ್ರೆ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳಬಹುದು, ಅಥವಾ ಷಟ್ಪದಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳಬಹುದು, ಅಥವಾ ಕಂದ ಪದ್ಯ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ನಮ್ಗೆ ಇಲ್ಲಿ ಕೇಳಕ ಅವಕಾಶ ಐತೆ ನಮ್ಮ. ಖ್ಯಾತ ಕರ್ನಾಟಕ ವೃತ್ತಗಳು 6 ಅದಾವ. ಆ 6 ವೃತ್ತಗಳನ್ನ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಸಾಕು, ನಾವು ಅದ್ರಾಗ ಒಂದೇ ವೃತ್ತಗಳು ಬಂದ್ರೆ ನಾವು ಸುಲಭವಾಗಿ 2 ಮಾರ್ಕ್ ತೆಗಿಬಹುದು. ಇನ್ನು ಷಟ್ಪದಿ ಬಂದು ನಮಗೆ ಇರ್ತಕ್ಕಂಥ ಷಟ್ಪದಿ ಯಾವ್ದಪ್ಪ ಅಂದ್ರೆ ಭಾಮಿನಿ ಷಟ್ಪದಿ ಮತ್ತೆ ವಾರ್ತಕ ಷಟ್ಪದಿ ಅಂತಕ್ಕಂಥ 2 ಷಟ್ಪದಿಗಳದಾವ. ನಮಗೆ ಕೌರವೇಂದ್ರನ ಕೊಂದಿನಿ ಅನ್ನುವಂತ ಪದದಿಂದ ಏನಾದ್ರೂ ಷಟ್ಪದಿ ಕೊಟ್ಟಿದ್ದೆ ಆದ್ರೆ ಅದು ಭಾಮಿನಿ ಷಟ್ಪದಿ ಅಂತ ಬರಿಬೇಕು. ಇನ್ನ ನಮಗೆ ಬೀರ್ಲವ ಅಂತಕ್ಕಂಥ ಒಂದು ಪದದಿಂದ ಪ್ರಶ್ನೆಯನ್ನು ಬಂದಿದ್ದೆ ಆದ್ರಿಗಿನ ಅದನ್ನ ವಾರ್ತಕ ಷಟ್ಪದಿ ಅಂತ ನಾವು ಉತ್ತರವನ್ನ ಬರಿಬೇಕಾಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 13ನೇ ಪ್ರಶ್ನೆಯಾಗ ಅ ಅಂತ ಹೇಳಿರ್ತಾವ, ನಮಗೆ ಅ ಅಂತ ಹೇಳಿರ್ತಾವ. ಒಂದು ಅರ್ಥ ಬರೆಯೋದು, ಇದೆಲ್ಲ ನಮಗೆ ಪಾಠದ ಕೊಡ್ತಾರ, ಬೇರೆ ಎಲ್ಲಿ ಕೊಡೋದಲ್ಲ. ಅರ್ಥ ಬರಿತಕ್ಕಂಥ ಒಂದು ಪ್ರಶ್ನೆ ನಾವು ಅಲ್ಲಿ ಎಲ್ಲಿ ಚಾಯ್ಸ್ ಇರಕಲ್ಲ, ನಾವೇ ಸ್ವಂತ ಓದ್ಕೊಂಡು ನಾವು ಎಲ್ಲಾ ಪಾಠವನ್ನ ಪದ್ಯವನ್ನ ಎಲ್ಲವನ್ನ ಅದ್ರ ಇರುವಂತ ಅರ್ಥಗಳನ್ನೆಲ್ಲ ಓದ್ಕೊಂಡಿದ್ದಾದ್ರೆ ನಮಗೆ ಇಲ್ಲಿ 1 ಅಂಕ ಸುಲಭವಾಗಿ ಪಡಿಬಹುದು ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಇನ್ನೊಂದು ಅರ್ಥ ಕೂಡ ಐತೆ, ಅದಕ್ಕೆ ಏನ್ ಕೊಡ್ತಾರಪ್ಪ ಅಂದ್ರೆ ಇಲ್ಲಿ ಆಪ್ಷನ್ಸ್ ಕೊಡ್ತಾರೆ ನಮಗೆ ಆಯ್ಕೆಗಳು ಕೊಡ್ತಾರ, ಆಯ್ಕೆಯನ್ನು ನಾವು ಗುರುಸಬಹುದು ಅಂತಕ್ಕಂಥದ್ದು. ಆ ರೀತಿಯಾಗಿ ನಾವು 13ನೇ ಪ್ರಶ್ನೆದಾಗ ಅನಾಗ ಅರ್ಥಗಳಿಗೆ 2 ಮಾರ್ಕ್ ಬರಕ್ ಸಾಧ್ಯತೆ ಇರ್ತದೆ, ಅರ್ಥಗಳನ್ನೆಲ್ಲ ಬೇಸ್ ಓದ್ಕೊಂಡ್ರೆ. ಇನ್ನ 14ನೇ ಪ್ರಶ್ನೆ ಏನಂತಪ್ಪ ಅಂದ್ರೆ ಸಮಾನಾರ್ಥಕ ಪದಗಳು ಬರೀತಕ್ಕಂಥದ್ದು. ಇಲ್ಲಿ ಇದು ಕೂಡ ಬಹಳ ಈಜಿ ಇರ್ತಕ್ಕಂಥದ್ದು. ನಮ್ಗೆ ಅರ್ಥಗಳನ್ನ ಓದ್ಕೊಂಡ್ರೆ ಅದ್ರಾಗೆ ಸಮಾನಾರ್ಥ ಇರ್ತಾವ, ನಾವು ಸುಲಭವಾಗಿ ಅರ್ಥ ಬರಿಬೇಕಾಗಿದ್ದ. ಇಲ್ಲಿ ಸ್ವಲ್ಪ ಓದ್ಕೊಂಡ್ರೆ ಎಲ್ಲ ಅರ್ಥ ಓದ್ಕೊಂಡ್ರೆ ನಾವು ಸಮಾರ್ಥಕವನ್ನು ನಾವು ಸ್ವಂತ ಬರೀಬೇಕಾಗಿದ್ದ. ಇಲ್ಲಿ ನಾವು ಓದ್ಕೊಂಡಿದ್ರೆ ಅದನ್ನ ಅರ್ಥ ಸಮಾರ್ಥಕನ ಬರಕ್ ಸಾಧ್ಯತೆ ಇರುತ್ತೆ ಅಂತಕ್ಕಂಥದ್ದು. ಇನ್ನ ಮತ್ತೊಂದು ಸಮಾರ್ಥಕ ಐತೆ, ಅದೇನ್ ಬರೀಬೇಕಪ್ಪ ಅಂದ್ರೆ ಖಚಿತವಾಗಿ ನಾವು ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ನಮಗೆ ಆಪ್ಷನ್ ನ ಹುಡುಕಿ ನಾವು ಅದನ್ನ ಬರಿಬಹುದು. ಹಂಗಾಗಿ ಇಲ್ಲಿ ಕೂಡ ನಮಗೆ ಒಟ್ಟು ನಾವು ಅರ್ಥವನ್ನ ಓದ್ಕೊಂಡಿದ್ದಾರೆ 8 ಪಾಠಗಳ ಮತ್ತು 8 ಪದ್ಯಗಳ ಅರ್ಥಗಳನ್ನ ಓದ್ಕೊಂಡಿದ್ದೆ ಆದ್ರೆ ನಮಗೆ ಸುಲಭವಾಗಿ 13 14 ಏನದಾವಲ್ಲ 4 ಅಂಕಗಳನ್ನ ಪಡ್ಲಿಕ್ಕೆ ನಮಗೆ ಇಲ್ಲಿ ಅವಕಾಶ ಸಾಕಷ್ಟು ಇರ್ತಕ್ಕಂಥದ್ದು ಅಂತ. ಇನ್ನು 15ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ತತ್ಸಮ ಬರಿತಕ್ಕಂಥದ್ದು, ತತ್ಸಮ ಬರೆಯುವಂತ. ಇವೆಲ್ಲ ಕೂಡ ಪಾಠಗಿರುವಂತ ಒಂದು ಏನ್ ವ್ಯಾಕರಣಾಂಶ ಇರ್ತಲ್ಲ ಅದರಿಂದನೇ ಕೊಡ್ತಕ್ಕಂಥದ್ದು. ಈ ತತ್ಸಮ ಬರಿತಕ್ಕಂಥದ್ದು
ಒಂದ್ ಅಂಕ ಕೊಡ್ತಾರ. ಇನ್ನ ತದ್ಭವ ಗುರುಸಿ ಅಂತ ಐತಿ ಇಲ್ಲಿ, ಅಂದ್ರೆ ಒಂದ್ ತಸ್ಮ ಬರಿತಕ್ಕಂಥದ್ದಕ್ಕ 1 ಮಾರ್ಕ್ ಇರ್ತೈತಿ, ಆದ್ರೆ ನಾವು ಸ್ವಂತ ಬರಿಬೇಕಾಗಿರ್ತೈತಿ. ತದ್ಭವ ಮಾತ್ರ ಏನಪ್ಪಾ ಅಂತಂದ್ರೆ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾನ, ಅದನ್ನ ನಾವು ಅದನ್ನ ಸ್ವಲ್ಪ ಗುರುತಿಸಿ ನಾವು ಅದನ್ನ ಬರಿಬೇಕಾಗಿರ್ತದೆ. ಇನ್ನ 16ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ 16ನೇ ಪ್ರಶ್ನೆ ದ್ವಿರುಕ್ತಿ ಸಂಬಂಧಪಟ್ಟಂಗ ಪ್ರಶ್ನೆ ಕೇಳ್ತಾರೆ. 16ನೇ ಪ್ರಶ್ನೆ ದ್ವಿರುಕ್ತಿ ಬರಿತಕ್ಕಂಥ ಪ್ರಶ್ನೆ ಕೊಡ್ತಾರ. ಆ ದ್ವಿರುಕ್ತಿಯನ್ನು ನಾವು ಆ ವಾಕ್ಯದಲ್ಲಿರ್ತಕ್ಕಂಥ ಆ ದ್ವಿರುಕ್ತಿ ಪದವನ್ನು ಹುಡುಕಿ ಬರಿಬೇಕು ಅಷ್ಟೇ. ಅಲ್ಲಿ ದ್ವಿರುಕ್ತಿ ಪದವನ್ನ ಹುಡುಕಿ ಬರೆದ್ರೆ ಸಾಕು, ನಮಗೆ ಅಲ್ಲಿ 1 ಅಂಕ ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಇನ್ನ ಜೋಡು ನುಡಿ ಅಂತಕ್ಕಂಥದ್ದು ಇದು ಕೂಡ ಅಷ್ಟೇ. ನಮಗೆ ಈ ದ್ವಿರುಕ್ತಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದೇ ಪದ ಮತ್ತೆ ಮತ್ತೆ ಬರ್ತಕ್ಕಂಥದ್ದು ದ್ವಿರುಕ್ತಿ. ಮಳೆ ರಪರಪ್ ಬಂದಿತ್ತು, ಆ ರೀತಿಯಾಗಿರ್ತಕ್ಕಂಥವು. ಆಮೇಲೆ ಹಾವು ಸರಸರನೆ ಹೋಯ್ತು ಅಂತಕ್ಕಂಥದ್ದು. ಈ ರೀತಿ ಒಂದೇ ಪದ 2 ಸತ್ಲಿ ಬಂದ್ರೆ ಕೂಡ ಅದನ್ನ ಏನಂತಾರಪ್ಪ ಅಂದ್ರೆ ದ್ವಿರುಕ್ತಿ ಅಂತಾರ. ಅದನ್ನ ಹುಡುಕಿ ನಾವು ಬರೆದ್ರೆ ಸಾಕು, ನಮಗೆ 1 ಮಾರ್ಕ್ ಬರೋ ಸಾಧ್ಯತೆ ಇರ್ತದೆ. ಆಮೇಲೆ ಜೋಡು ನುಡಿ ಅಂತಕ್ಕಂಥದ್ದು ನಮಗೆ ಆ ಜೋಡು ನುಡಿ ಅಂದ್ರೆ ಒಂದೇ ಒಂದು ಪದಕ್ಕೆ ಅರ್ಥ ಇರ್ತದೆ, ಇನ್ನೊಂದು ಪದಕ್ಕೆ ಅರ್ಥ ಇರಂಗಿಲ್ಲ. ಮೊಸರು ಗಿಸುರು ಅಂತಕ್ಕಂಥದ್ದು, ಆಮೇಲೆ ಅಕ್ಕಿ ಗಿಕ್ಕಿ ಅಂತಕ್ಕಂಥ ಈ ರೀತಿಯಾಗಿ ಬರ್ತಕ್ಕಂಥ ಪದಗಳು ನಮಗೆ ಅವನ್ನ ಸ್ವಲ್ಪ ನೆರೆ ಹೊರೆ ಅಂತಕ್ಕಂಥವು, ಅಕ್ಕ ಪಕ್ಕ ಅಂತಕ್ಕಂಥವು, ಆ ರೀತಿಯ ಪದಗಳು ನಮಗೆ ಜೋಡು ನುಡಿರ್ತಾವ ಮಾತು. ಅದನ್ನ ನಾವು ಸುಲಭವಾಗಿ ಗುರುತಿಸಿ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಒಳ್ಳೆ ಅಂಕವನ್ನ ಪಡ್ಲಿಕ್ಕೆ ಸಾಧ್ಯತೆ ಇರ್ತಾನ ಮಾತು. ಇನ್ನ ನುಡಿಗಟ್ಟುಗಳು ಅಂತಕ್ಕಂಥ ಪ್ರಶ್ನೆಗಳು, ಇವು ನಮಗೆ ನುಡಿಗಟ್ಟಿಗೆ ಸಂಬಂಧಪಟ್ಟಂಗ 3 ಪ್ರಶ್ನೆ ಇರ್ತಾವ. 17, 18 ಮತ್ತು 19. ನುಡಿಗಟ್ಟು 17, 18, 19 ಈ 3 ಪ್ರಶ್ನೆಗಳಿಗೆ ನಮಗೆ ನುಡಿಗಟ್ಟಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಇರ್ತಾವ. ನುಡಿಗಟ್ಟಿನ ಫಸ್ಟ್ ಏನ್ ಕೇಳ್ತಾನ, ನುಡಿಗಟ್ಟು ಗುರ್ಸೋದು ಅಂತ ಕೇಳ್ತಾನ. ವಾಕ್ಯ ಕೊಡ್ತಾನ, ವಾಕ್ಯವನ್ನ ಕೊಟ್ಟು ಆ ನುಡಿಗಟ್ಟನ್ನ ಗುರುತಿಸುವ ಅಂತ ಕೇಳ್ತಾನ. ಬರೇ ಗುರುತಿಸಿ ಸಾಕು, ನಾವು ಆ ನುಡಿಗಟ್ಟ ಪದವನ್ನ ಗುರುತಿಸಿದ್ರೆ ಸಾಕು, ನಮಗೆ ಸುಲಭವಾಗಿ ಎಷ್ಟು ಮಾರ್ಕ್ ಬರ್ತಾವಪ್ಪ ಅಂದ್ರೆ 2 ಮಾರ್ಕ್ ಬರ್ತವೆ ವಿದ್ಯಾರ್ಥಿಗಳೇ. ಇನ್ನು 18ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ನುಡಿಗಟ್ಟು ಸಂದರ್ಭ. ನುಡಿಗಟ್ಟು ಸಂದರ್ಭ ಅಂತಕ್ಕಂಥದ್ದು ಅಂದ್ರೆ ನುಡಿಗಟ್ಟನ್ನ ಯಾವ ಸಂದರ್ಭದಲ್ಲಿ ಬಳಸುತ್ತಾರೆ, ಆ ಒಂದು ನುಡಿಗಟ್ಟನ್ನ ಯಾವ ಸಂದರ್ಭದಲ್ಲಿ ಬಳಸುತ್ತಾರೆ ಅಂತಕ್ಕಂಥದ್ದನ್ನ ಅಲ್ಲಿ ಕೊಟ್ಟಿರ್ತಾರೆ. ಅದ್ ನಾವು ಬರೆದ್ಬಿಟ್ರೆ ಸಾಕು. ಇವಾಗ ಕಿಡಿಕಾರು ಅಂತ ಐತಿ. ಕಿಡಿಕಾರು ಅನ್ನುವಂಥ ಪದ ಯಾವ ಸಂದರ್ಭ ಬಳಸುವಪ್ಪ ಅಂದ್ರೆ ಕೋಪಗೊಂಡಾಗ ಅಂತಕ್ಕಂಥ ಅರ್ಥ ಬಂದ್ರೆ ಸಾಕು, ನಾವು ಅಲ್ಲಿ 2 ಮಾರ್ಕ್ನ ಸುಲಭವಾಗಿ ಪಡಿಬಹುದು ಅಂತಕ್ಕಂಥ ಈ ರೀತಿಯಾಗಿ. ಇನ್ನ ನುಡಿಗಟ್ಟನ್ನ ಬಳಸಿ ಸ್ವಂತ ವಾಕ್ಯ ಬರ್ತಕ್ಕಂಥದ್ದು. ನುಡಿಗಟ್ಟನ್ನು ಬಳಸಬೇಕು, ಆ ನುಡಿಗಟ್ಟು ಬಳಸಿ ಸ್ವಂತ ವಾಕ್ಯನ ಬರೆದ್ರೆ ಸಾಕು, ನಮಗೆ 2 ಮಾರ್ಕ್ ಬರೋ ಸಾಧ್ಯತೆ ಇರುತ್ತೆ ನಮ್ಮ ವಿದ್ಯಾರ್ಥಿಗಳೇ. 17, 18 ಮತ್ತು 19 ಏನ್ ಈ 3 ಪ್ರಶ್ನೆ ಅದಾವಲ್ಲ, ನಮಗೆ 2, 2, 2 6 ಅಂಕಗಳು ಬರಕ ಇಲ್ಲಿ ಸಾಧ್ಯತೆ ಇರ್ತೈತೆ. ಇದನ್ನ ಬೇಸ್ ನಾವು ಅರ್ಥ ಮಾಡ್ಕೊಂಡ್ರೆ 6 ಅಂಕ ನಾವು ಸುಲಭವಾಗಿ ಪಡಿಬಹುದು ಅಂತಕ್ಕಂಥದ್ದು. ನೆಕ್ಸ್ಟ್ 20ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಂಧಿ ಬಿಡಿಸಿ ಅಂತಕ್ಕಂಥದ್ದು. ಸಂಧಿ ಬಿಡಿಸಿ ಬರಿತಕ್ಕಂಥದ್ದು. ನಮ್ ಇದ್ರ ಕೂಡ ಪಾಡಾಗಿರ್ತಕ್ಕಂಥ ಒಂದು ಸಂಧಿ ಪದ ಏನದಾವಲ್ಲ ಅವನ್ನೇ ಕೊಡ್ತಾರ. ಅವನ್ನೇ ಬೇಸ್ ಓದ್ಕೊಂಡ್ರೆ ಸಾಕು, ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಬಿಡಿಸಿ ಬರೆದು ಕಲಿಬೇಕು. ಬಿಡಿಸಿ ಬರೋದನ್ನ ಕಲ್ತ್ಕೊಂಡ್ರೆ ನಾವು 1 ಮಾರ್ಕ್ನ ಸುಲಭ ಪಡಿಬಹುದು. ಊರೂರು, ಊರು ಪ್ಲಸ್ ಊರು ಅಂತಕ್ಕಂಥದ್ದು. ವನೌಷಧ, ವನ ಪ್ಲಸ್ ಔಷಧ ಅಂತಕ್ಕಂಥದ್ದು. ಈ ರೀತಿ ಅತ್ಯಂತ, ಅತಿ ಪ್ಲಸ್ ಅಂತ ಅವರು ಕೊಟ್ಟಿರ್ತಾರ ಪದ, ಆ ಪದವನ್ನ ಸರಿಯಾದ ರೂಪದಲ್ಲಿ ಬಿಡಿಸಿ ಬರೆದ್ರೆ ಸಾಕು, ನಮಗೆ 1 ಮಾರ್ಕ್ ಬರೋ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದು. ಇನ್ನು 21ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಕೂಡಿಸಿ ಬರಿತಕ್ಕಂಥದ್ದು. ಅವ್ರು ಏನ್ ಮಾಡಿರ್ತಾರ, ಬಿಡಿಸಿ ಕೊಟ್ಟಿರ್ತಾರ ಪದವನ್ನ, ಅದನ್ನ ಸಂಧಿ ಪದ ಮಾಡಬೇಕು. ಸಂಧಿ ಪದ ಮಾಡಿ ಬರೆದ್ರೆ ಸಾಕು, ನಮಗೆ 1 ಮಾರ್ಕ್ ಬರ್ತದೆ. ದೇವ ಪ್ಲಸ್ ಆಲಯ, ದೇವಾಲಯ ಅಂತಕ್ಕಂಥದ್ದು. ಸುರ ಪ್ಲಸ್ ಅಸುರ, ಸುರಾಸುರ ಅಂತಕ್ಕಂಥದ್ದು. ಇನ್ನ ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಕೂಡಿಸಿ ಬರೆದ್ರೆ ಸಾಕು, ನಮಗೆ ಎಷ್ಟು ಮಾರ್ಕ್ ಬರ್ತಾವಪ್ಪ ಅಂದ್ರೆ 1 ಮಾರ್ಕ್ ಬರೋ ಸಾಧ್ಯತೆ ಇಲ್ಲಿ ಸುಲಭವಾಗಿರ್ತದೆ ನಮ್ಮ. ಇನ್ನ 3ನೇ ಪ್ರಶ್ನೆ ಸಂಧಿ ಗುರುತಿಸಿ ಅಂತಕ್ಕಂಥದ್ದು. ಒಂದು ಸಂಧಿ ಪದ ಕೊಡ್ತಾರ, ಆ ಸಂಧಿ ಪದವನ್ನ ಕೊಟ್ಟು ಇದು ಯಾವ ಸಂಧಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ. ಆ ರೀತಿ ಸಂಧಿಯನ್ನು ಗುರುತಿಸಿ ಸಾಕು ನಾವು. ಗುಣಸಂಧಿನ, ಆದೇಶನ, ಆಗಮನ, ಸವರ್ಣದೀರ್ಘ ಸಂಧಿನ, ಈ ರೀತಿಯಾಗಿ ಸಂಧಿಯ ಹೆಸರನ್ನ ಬರೆದ್ರೆ ಸಾಕು, ನಮಗೆ 1 ಮಾರ್ಕ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂದ್ರೆ ಒಟ್ಟಿನಲ್ಲಿ ನಮಗೆ ಸಂಧಿಗೆ ಎಷ್ಟು ಮಾರ್ಕ್ ಬರ್ತಾವಪ್ಪ ಅಂದ್ರೆ 3 ಮಾರ್ಕ್ ಬರೋ ಸಾಧ್ಯತೆ ಇರ್ತದೆ. ಸಂಧಿಯನ್ನ ಬೇಸ್ ಅರ್ಥ ಮಾಡ್ಕೊಂಡ್ರಿ. ಫಸ್ಟ್ ನಾವೇನ್ ಮಾಡ್ಬೇಕು, ಬಿಡಿಸಿ ಬರಿಬೇಕು, ಆಮೇಲೆ ಕೂಡಿಸಿ ಬರಿಬೇಕು, ಆಮೇಲೆ ಸಂಧಿಯನ್ನ ಗುರುತಿಸೋದು ಕಲಿಬೇಕು. ಆ ರೀತಿಯಾಗಿ 3 ಪ್ರಶ್ನೆಗಳು ನಮಗೆ 3 ಅಂಕ ಬರ್ಲಿಕ್ಕೆ ಸಾಧ್ಯ ಇರುವಂತ ಒಂದು ಪ್ರಶ್ನೆ ಇದು. ಇನ್ನ ನೆಕ್ಸ್ಟ್ ಸಮಾಸದ ವಿಷಯಕ್ಕೆ ಬರೋದ್ರಿಗಿನ ಫಸ್ಟ್ ಏನ್ ಮಾಡೋಕಪ್ಪ ಅಂತಂದ್ರೆ ವಿಗ್ರಹ ವಾಕ್ಯ ಬರಿತಕ್ಕಂಥದ್ದು. ವಿಗ್ರಹ ವಾಕ್ಯ ಅಂತಂದ್ರೆ ಏನಿಲ್ಲ, ಬಿಡಿಸಿ ಬರ್ತಕ್ಕಂಥದ್ದು. ನಾವು ಸಂಧಿಗಳಂತೂ ಬಿಡಿಸಿ ಬರೋದು ಅಂತ ಕರಿತೀವಿ. ಸಮಾಸದಾಗ ವಿಗ್ರಹ ವಾಕ್ಯ ಬರೋದು ಅಂತ ಕರಿತೀವಿ ನಮ್ಮ. ಇವತ್ತು ತಲೆ ನೋವು ಅಂತ ಐತಿ,
ನಾವು ಸಂಧಿನಾಗಾದ್ರೆ ತಲೆ ಪ್ಲಸ್ ನೋವು ಅಂತ ಬರ್ತಿರ್ತೀವಿ, ಆದ್ರೆ ಇದ್ರ ಹಂಗಲ್ಲ, ತಲೆಯನ್ನು ಪ್ಲಸ್ ನೋವು ಅಂತ ಆ ರೀತಿಯಾಗಿ ನಾವು ಬಿಡಿಸಿ ಬರಿಬೇಕು ಅಂತಕ್ಕಂಥದ್ದನ್ನು ಮಾತು. ಹಳಗನ್ನಡ, ಹಳ ಪ್ಲಸ್ ಕನ್ನಡ ಅಂತಕ್ಕಂಥದ್ದು ಆ ರೀತಿಯಾಗಿರ್ತಕ್ಕ, ಹಳದು ಪ್ಲಸ್ ಕನ್ನಡ ಅಂತಕ್ಕಂಥದ್ದು. ಇನ್ನು ಹೆದ್ದೊರೆ, ಹಿರಿದು ಪ್ಲಸ್ ತೊರೆ, ಹೆಜ್ಜೇನು, ಹಿರಿದು ಪ್ಲಸ್ ಜೇನು ಆ ರೀತಿಯಾಗಿ ಬರ್ತಕ್ಕಂಥದ್ದು. ಇನ್ನ ಅಂಗೈ ಅಂದ್ರೆ ಕೈಯ ಪ್ಲಸ್ ಅಡಿ. ಈ ರೀತಿಯಾಗಿ ನಾವು ಸಮಾಸ ಪದವನ್ನ ಬಿಡಿಸಿ ಬರೆದ್ರೆ ಅದನ್ನೇ ವಿಗ್ರಹ ವಾಕ್ಯ ಅಂತ ನಾವು ಕರಿತೀವಿ ಮತ್ತೆ. ಅದಕ್ಕೆ ನಮಗೆ ಒಂದು ಮಾರ್ಕ್ ಇರ್ತತೆ. ಇನ್ನ ಸಮಾಸ ಪದ ಗುರುತಿಸಿ ಅಂತಕ್ಕಂಥದ್ದು ಅಂದ್ರೆ ಸಮಾಸ ಪದವನ್ನು ಗುರುತಿಸ್ಬೇಕು. ಇದು ಯಾವ ಈ ಒಂದು ಸಮಾಸ ಕೊಟ್ಟರು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಕೊಡ್ರಿ, ಉದಾಹರಣೆಯನ್ನ ಬರೀರಿ ಅಂತ ಕೇಳ್ತಾನೆ. ಅಲ್ಲಿ ಉದಾಹರಣೆ ನಾವು ಬರಿಬೇಕು, ಅಥವಾ ಆಪ್ಷನ್ ಕೊಟ್ಟಿದ್ರೆ ಆಪ್ಷನ್ ಗುರುತಿಸ್ಬೇಕ ನಮ್ಮ. ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಕೊಡ್ರಿ ಅಂತ, ಉದಾಹರಣೆ ಬರೀರಿ ಅಂತ ಕೊಟ್ಟು ಕೆಳಗ ಸಮಾಸ ಒಂದು ಪದವನ್ನು ಬರಿ ಅಂತಂದ್ರೆ ನಾವು ಪದವನ್ನು ಒಂದ್ ವೇಳೆ ಕೊಟ್ಟಿದ್ರಿಗಿನ ನಾವು ಗುರುತಿಸ್ಬೇಕು, ಇದ್ರಿಗಿನ ಪದವನ್ನು ನಾವೇ ಸ್ವಂತ ಬರಿಬೇಕಾಗಿರ್ತಾನೆ ಮಾತು. ಇದು ಸಮಾಸ ಸಂಬಂಧಪಟ್ಟಂಗ. ಇನ್ನ ಸಮಾಸ ಪದ ಆಯ್ತಲ್ಲ, ಇನ್ನ ಸಮಾಸವನ್ನು ಗುರುತಿಸೋದು ಅಂತಕ್ಕಂಥದ್ದು. ಇದು ಯಾವ ಸಮಾಸ ಅಂತ ಕೂಡ ಕೇಳ್ತಾರೆ. ಕರ್ಮಧಾರಯ ಸಮಾಸನ, ಆಮೇಲೆ ತತ್ಪುರುಷ ಸಮಾಸನ, ಅಂಶಿ ಸಮಾಸನ, ಬಹುರ್ವಿ ಸಮಾಸನ, ದ್ವಿಗು ಸಮಾಸನ, ದ್ವಂದ್ವ ಸಮಾಸನ, ಆ ರೀತಿ ಸಮಾಸವನ್ನ ಗುರುತಿಸುವಂತ ಪ್ರಶ್ನೆಗಳು ಒಂದಿರ್ತವೆ ನಮ್ಮ. ವಿಗ್ರಹ ವಾಕ್ಯ ಬರೋದು ಒಂದು, ಸಮಾಸವನ್ನ ಹೆಸರಿಸೋದು ಇನ್ನೊಂದು, ಆಮೇಲೆ ಸಮಾಸ ಪದವನ್ನ ಬರಿತಕ್ಕಂಥದ್ದು ಇನ್ನೊಂದು. ಆ ರೀತಿಯಾಗಿ ನಮಗೆ ಸಮಾಸದಲ್ಲಿ 3 ಪ್ರಶ್ನೆ ಬರ್ತವ. ಸಮಾಸವನ್ನ ಬೇಸು ನಾವು ಪಾಠದಲ್ಲಿರ್ತಕ್ಕಂಥ ಸಮಾಸವನ್ನೆಲ್ಲ ಓದ್ಕೊಂಡ್ರೆ ಕೂಡ ನಮಗೆ 3 ಮಾರ್ಕ್ ಬರೋ ಸಾಧ್ಯತೆ ಅಲ್ಲಿ ಇರ್ತದೆ ನಮ್ಮ. ಅದೇ ರೀತಿಯಾಗಿ ಇನ್ನೊಂದು ಯಾವ್ದಪ್ಪ ಅಂದ್ರೆ 26ನೇ ಪ್ರಶ್ನೆ ಹೊಸಗನ್ನಡ ರೂಪ ಅಂತಕ್ಕಂಥದ್ದು. ಹೊಸಗನ್ನಡ ರೂಪ ಏನ್ ಕೊಡ್ತಾನ, ಪಠ್ಯಪುಸ್ತಕ ಇರ್ತಕ್ಕಂಥ ಹಳೆಗನ್ನಡ ವಾಕ್ಯಗಳನ್ನ ಕೊಟ್ಟು ಅದನ್ನ ಹೊಸ ಗನ್ನಡ ರೂಪದಲ್ಲಿ ಬರೀತಕ್ಕಂಥದ್ದು. ಅದು ಕೂಡ ಬಹಳ ಸುಲಭವಾಗಿರ್ತಕ್ಕಂಥದ್ದು. ಸ್ವಲ್ಪ ನಾವು ಪಾಠವನ್ನ ಕೇಳಿದ್ರೆ ಆ ಒಂದು ಇಷ್ಟಕ್ಕೆ ಮುಂಚೆ ನಾವು FA1, FA2, FA3 ಬರೆದಿವಾದ ಕಾರಣ, ಮೊನ್ನೆ ಪ್ರೀ ಫೈನಲ್ ಕೂಡ ಎಕ್ಸಾಮ್ ಬರೆದಿವಾದ ಕಾರಣ ಅದ್ರ ಕೂಡ ಕೊಟ್ಟಿರ್ತಾರೆ ನಿಮ್ಗೆ. ಆಗಲೇ ಹೊಸಗನ್ನಡ ಹೆಂಗಿರುತ್ತೆ, ಹಳಗನ್ನಡ ಹೆಂಗಿರುತ್ತೆ ಅಂತಕ್ಕಂಥದ್ದು ಹಳಗನ್ನಡ ವಾಕ್ಯ ಕೊಟ್ಟಿರ್ತಾರ. ನಾವು ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೊಸಗನ್ನಡ ರೂಪದಲ್ಲಿ ಬರೆದ್ರೆ ನಮಗೆ ಸುಲಭ ಎಷ್ಟು ಮಾರ್ಕ್ ಬರ್ತಾವಪ್ಪ ಅಂದ್ರೆ 1 ಮಾರ್ಕ್ ಬರೋ ಸಾಧ್ಯತೆ ಇರ್ತದೆ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ಯಾರು ಕೂಡ ಈ ಒಂದು ಬರೆಯೋದನ್ನು ಬಿಡಬಾರ್ದು, ಎಲ್ಲವನ್ನ ಅಟೆಂಡ್ ಮಾಡ್ಬೇಕಂತಕ್ಕಂಥದ್ದು. ಇನ್ನು 27ನೇ ಕ್ವಶನ್ ಏನಿರುತ್ತಪ್ಪ ಅಂದ್ರೆ ವಿರುದ್ಧಾರ್ಥಕ ವಾಕ್ಯ ಅಂತಕ್ಕಂಥದ್ದು. ಇಲ್ಲಿ ವಿರುದ್ಧಾರ್ಥಕ ವಾಕ್ಯ ಅಂತಾನು ಕೊಡ್ಬೋದು, ಅಥವಾ ನಕಾರಾತ್ಮಕ ವಾಕ್ಯ ಅಂತಾನು ಕೊಡ್ಬೋದು ಅಂತಕ್ಕಂಥದ್ದು. ಇದನ್ನ ಯಾವ ಪಾಠದಿಂದಲೂ ಕೊಡ್ಬೋದು ಅಂತಕ್ಕಂಥದ್ದು. ನಮಗೆ ವಾಕ್ಯ ಕೊಡ್ತಾನ, ಅದನ್ನ ನಾವೇನ್ ಮಾಡ್ಬೇಕು, ವಿರುದ್ಧ ವಾಕ್ಯದ ಬರಿಬೇಕು. ಶಿವ ಪರೀಕ್ಷೆ ಬರೆದನು, ಶಿವ ಪರೀಕ್ಷೆ ಬರೆಯಲಿಲ್ಲ, ಅಷ್ಟೇ ಬರೆದ್ರೆ ಸಾಕು, ನಮಗೆ 1 ಮಾರ್ಕ್ ಬಂದ್ಬಿಡುತ್ತೆ ಸುಲಭವಾಗಿ. ರವಿ ಪಾಠವನ್ನು ಓದಿದನು, ರವಿ ಪಾಠವನ್ನು ಓದಲಿಲ್ಲ, ಅಷ್ಟು ಬರೆದ್ರೆ ಸಾಕು, ನಮಗೆ ಅದು ವಿರುದ್ಧಾರ್ಥಕ ವಾಕ್ಯ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದು. ಅಂತವೆಲ್ಲ ಸಣ್ಣ ಸಣ್ಣ ನಾವು ಈಸಿಯಾಗಿ ನಾವು 1 ಮಾರ್ಕ್ ಪಡೆಯಕ ಸಾಧ್ಯ ಇರ್ತಕ್ಕಂಥದ್ದು. ಇನ್ನು 28ನೇ ಪ್ರಶ್ನೆಗೆ ಏನಪ್ಪಾ ಅಂದ್ರೆ ನಿಷೇಧಾರ್ಥಕ ಕ್ರಿಯಾಪದ ಗುರುತಿಸಿ ಅಂತಕ್ಕಂಥದ್ದು. ನಮಗೆ ನಿಷೇಧಾರ್ಥಕ ಕ್ರಿಯಾಪದ ಅಂತ ಇಲ್ಲಿ ಕ್ರಿಯಾಪದದ ರೂಪಗಳು 3 ಅದಾವ ನಮಗೆ. ವಿದ್ಯಾರ್ಥಕ, ಆಮೇಲೆ ನಿಷೇಧಾರ್ಥಕ, ಸಂಭವನಾರ್ಥಕ ಅಂತಕ್ಕಂಥದ್ದು. ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ಅಂತ ಈ 3ರಿಂದ ನಮಗೆ ಒಂದು ಪ್ರಶ್ನೆ ಬರೋ ಚಾನ್ಸ್ ಇರ್ತಕ್ಕಂಥದ್ದು. ನಿಷೇಧಾರ್ಥಕ ವಾಕ್ಯನ ಕೊಡ್ಬೋದು, ಸಂಭವನಾರ್ಥಕ ವಾಕ್ಯನ ಕೊಡ್ಬೋದು, ಅಥವಾ ಇನ್ನೊಂದು ಯಾವ್ದೈತೆ ವಿದ್ಯಾರ್ಥಕ ವಾಕ್ಯನ ಕೊಡೋಕ ಚಾನ್ಸಸ್ ಇರ್ತದೆ ನಮ್ಮ. ಆ ರೀತಿಯಾಗಿ ನಾವು ಮಾಡಲಿ ಅನ್ನುವಂತ ಪದ ಬಂದ್ರೆ ನಮ್ಗೆ ಯಾವ್ದಪ್ಪ ಅಂದ್ರೆ ಅದು ಮಾಡಬೇಕು, ಮಾಡಲಿ ಅಂತಂದ್ರೆ ಅದು ವಿದ್ಯಾರ್ಥಕ ಕ್ರಿಯಾಪದ ಆಗುತ್ತೆ. ಮಾಡನು, ಹೋಗನು, ಬರನು, ಓದನು ಅನ್ನುವಂತ ಪದ ಬಂದ್ರಿಗಿನ ಕ್ರಿಯಾಪದ ಬಂತಂದ್ರೆ ಅದು ವಿದ್ಯಾರ್ಥಕ ಅಂತಕ್ಕಂಥದ್ದು. ಇನ್ನ ಸಂಭವನಾರ್ಥಕ ಅಂದ್ರೆ ಏನಪ್ಪಾ, ನಿಷೇಧಾರ್ಥಕ ಅಂತ ಅರ್ಥ. ಸಂಭವನಾರ್ಥಕ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮಾಡಬಹುದು, ಹೋಗಬಹುದು, ಬರೆಯಬಹುದು, ಆ ರೀತಿ ಇರ್ತಕ್ಕಂಥ ಒಂದು ಪದ ಬಂತಂದ್ರೆ ಅದು ನಮಗೆ ಸಂಭವನಾರ್ಥಕ ಅಂತಕ್ಕಂಥದ್ದು. ಆ ರೀತಿಯಾಗಿ ನಾವು ಆ 3 ಕ್ರಿಯಾಪದ ರೂಪನ ತಿಳ್ಕೊಂಡ್ರೆ ಸಾಕು, ನಮಗೆ 1 ಅಂಕ ಬರೋ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದು. ಇನ್ನ 29ನೇ ಪ್ರಶ್ನೆ ಕರ್ತರಿ ವಾಕ್ಯ, ಕರ್ಮಣಿ ವಾಕ್ಯವನ್ನು ಗುರುತಿಸ್ತಕ್ಕಂಥದ್ದು. ಇದು ಕೂಡ 1 ಮಾರ್ಕ್ ಇರುತ್ತೆ ನಮಗೆ. ಇಲ್ಲಿ ಜಿಂಕೆ ಹುಲ್ಲನ್ನು ತಿಂದಿತ್ತು ಅಂತ ಒಂದು ವಾಕ್ಯ ಕೊಡ್ತಾನ. ಕೆಳಗಲ್ಲಿ ಕೊಟ್ಟಿರ್ತಾನೆ, ಕೆಳಗೆ ಆಪ್ಷನ್ಸ್ ಕೊಟ್ಟಿರ್ತಾನೆ. ನಮಗೆ ನಾವು ಸ್ವಂತ ಬರೆಯುವಂತ ಅವಶ್ಯಕತೆಗಳು ಇಲ್ಲಿ ನಾವು ಕೊಟ್ಟಿರುವಂತ ಆಪ್ಷನ್ ಅನ್ನ ನಾವು ನೋಡ್ಕೊಂಡು ಜಿಂಕೆ ಹುಲ್ಲನ್ನು ತಿಂದಿತ್ತು ಅಂತ ಅಂದಾಗ ಜಿಂಕೆಯಿಂದ ಹುಲ್ಲು ತಿನ್ನಲ್ಪಟ್ಟಿತು ಅಂತ ಬರ ಸಾಕು, ಅಥವಾ ಗುರುಸಿದ್ರೆ ಸಾಕಂತ. ಅಲ್ಪಟ್ಟಿತು ಇಂದ ಅನ್ನುವಂಥದ್ದು ಬಂದ್ರೆ ಸಾಕು ವಾಕ್ಯದಲ್ಲಿ, ಅದು ನಮಗೆ ಕರ್ತರಿಯಿಂದ ಕರ್ಮಣಿ ವಾಕ್ಯ ಕರ್ಮಣಿ ವಾಕ್ಯ ಅಂತ ಅರ್ಥ ಮಾಡ್ಕೋಬೇಕು ನಾವು ಅದನ್ನ. ಆ ರೀತಿ ನಾವು ಸುಲಭವಾಗಿ ಬರೆದು ಬಿಟ್ರಿಗಿನ ನಮಗೆ ಒಂದ್ ಅಂಕ ಬರೋ ಸಾಧ್ಯತೆ ಇರ್ತದೆ. ಇನ್ನ ಸಂಯುಕ್ತ ವಾಕ್ಯ ಬರೀರಿ ಅಂತ ಕೇಳ್ತಾನೆ. ಇಲ್ಲಿ ಸಾಮಾನ್ಯ ವಾಕ್ಯ, ಸಂಯುಕ್ತ ವಾಕ್ಯ, ಮಿಶ್ರ ವಾಕ್ಯ ಅಂತೇಳಿ 3 ವಿಧ ಇರ್ತವ. ಆ 3 ವಾಕ್ಯಗಳನ್ನ ನಾವು ಕಲ್ತ್ಕೊಂಡ್ಬಿಟ್ರೆ ಅದ್ರ ಕೂಡ ಒಂದು ಪ್ರಶ್ನೆ ಬರ್ತದೆ. ನಾವು ಸುಲಭವಾಗಿ ಅದನ್ನ ಗುರುತಿಸಬಹುದು, ಅಥವಾ ಬರೆಯ ಕೊಟ್ಟಿದ್ರೆ ಬರಿಬಹುದು. ನಾವು ವಾಕ್ಯ ಕೊಟ್ಟು ವಾಕ್ಯವನ್ನ ಗುರುಸನ್ನ ಕೊಡಬಹುದು, ಇಲ್ಲ ವಾಕ್ಯವನ್ನು ಕೊಟ್ಟು ಅದನ್ನ ಸಂಯುಕ್ತ ವಾಕ್ಯ ಬರೀ ಅಂತ ಕೊಟ್ಟರು ಕೊಡಬಹುದು. ಹಂಗ್ ಕೊಟ್ಟಾಗ ನಾವ್ ಏನ್ ಮಾಡ್ಬೇಕು, ಸುಲಭವಾಗಿ ನಿಮ್ ಶಿಕ್ಷಕರಲ್ಲಿ ಆಲ್ರೆಡಿ ಹೇಳಿರ್ತಾರ, ಅದನ್ನೇ ನೀವು ಅರ್ಥ ಮಾಡ್ಕೊಂಡು ಸ್ವಲ್ಪ
ನೀಟಾಗಿ ಬರಬಿಟ್ರೆ ಸಾಕು, ಒಂದ್ ಅಂಕ ಬರಸಾಗುತ್ತೆ ಇರುತ್ತೆ ನಮ್ಮ. ಇನ್ನ ಇದು ಎಂತಹ ವಾಕ್ಯ ಗುರುತಿಸಿ ಅಂತಕ್ಕಂಥದ್ದು, ವಾಕ್ಯವನ್ನು ಗುರುತಿಸ್ತಕ್ಕಂಥದ್ದು, ಅದು ಕೂಡ ಸಾಮಾನ್ಯ ವಾಕ್ಯನ, ಸಂಯುಕ್ತ ವಾಕ್ಯನ, ಮಿಶ್ರ ವಾಕ್ಯನ, ಅದು ಕೂಡ ವಾಕ್ಯವನ್ನು ಗುರುತಿಸ್ತಕ್ಕಂಥದ್ದು ಕೂಡ ಅರ್ಥ ನಮ್ಮ. ಇನ್ನ ಇದು ಎಂತಹ ವಾಕ್ಯ ಬಂದು ಇದು 3 ಪ್ರಶ್ನೆಗಳ ಮಾತಿಲ್ಲಿ. ವಾಕ್ಯ ಗುರುತಿಸಿ ಸ್ವಂತ ವಾಕ್ಯ ಕೊಡೋದು, ಇನ್ನು ವಾಕ್ಯವನ್ನು ಬರೀತಕ್ಕಂಥ ಅಂದ್ರೆ ವಾಕ್ಯ ಸಂಬಂಧಪಟ್ಟ ಈ ಸಾಮಾನ್ಯ ವಾಕ್ಯ, ಸಂಯುಕ್ತ ವಾಕ್ಯ, ಮಿಶ್ರ ವಾಕ್ಯ 3 ಸಂಬಂಧಪಟ್ಟಂತ ಪ್ರಶ್ನೆಗಳು ಇಲ್ಲಿಗೆ ಬರೋ ಚಾನ್ಸಸ್ ಇರುತ್ತೆ ನಮ್ಮ. ಇನ್ನ ಇದಿಷ್ಟು ಪ್ರಶ್ನೆ ಪತ್ರಿಕೆ. ನಮಗೆ ಇಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಅವಗಾಹನ ಪ್ರತಿಸ್ಪಂದನೆಗ 32 ಅಂಕ ಇರ್ತವೆ. ಅವಗಾಹನ ಪ್ರತಿಸ್ಪಂದನೆಗೆ 32 ಅಂಕ ಇರ್ತವ. ಇದ್ರಾಗ ನೀಲಮೇಘ ಮಂಡಲ ಪದ್ಯ ಕೊಟ್ರ, ಆಮೇಲೆ ಸುತ್ತಲೂ ಕವಿಯೋ ಕತ್ತಲು ಅಂತಕ್ಕಂಥ 2 ಪದ್ಯವನ್ನು ಕೊಟ್ರ. ನಾವು ಈ 2 ಪದ್ಯಗಳಲ್ಲಿ ನಮಗೆ ಯಾವುದನ್ನ ಬರೆದ್ರೆ 8ಕ್ಕೆ 8 ಮಾರ್ಕ್ ಬರ್ತವೋ ಅದನ್ನ ಆಯ್ಕೆ ಮಾಡ್ಕೊಂಡು 2ರಲ್ಲಿ 1 ಮಾತ್ರ ಬರಬೇಕಾಗಿರ್ತದೆ. ವಿದ್ಯಾರ್ಥಿಗಳೇ ಬೇಸ್ ಅರ್ಥ ಮಾಡ್ಕೊಂಡ್ರಿ. ಇಲ್ಲಿ ಈ ನೀಲಮೇಘ ಮಂಡಲ ಪದ್ಯ ಐತೆ, ಸುತ್ತಲೂ ಕವಿಯೋ ಕತ್ತಲು ಅಂತಕ್ಕಂಥ ಪದ್ಯ ಐತೆ. ಆ 2 ಪದ್ಯದ ಒಳಗ ನಮಗೆ ಯಾವ ಪದ್ಯಕ್ಕ ನಮಗೆ ಆನ್ಸರ್ ಬರೆದ್ರೆ ಅಂದ್ರೆ 4 ಆನ್ಸರ್ ಬರೆದ್ರೆ 8 ಮಾರ್ಕ್ ಬರ್ತಾವ ಅನ್ನೋದನ್ನ ಆಲೋಚನೆ ಮಾಡ್ಕೊಂಡು ನಾವು ಇದನ್ನ ಆನ್ಸರ್ನ ಬರೀಬೇಕಾಗಿತ್ತು ವಿದ್ಯಾರ್ಥಿಗಳೇ. ಇನ್ನ ಇದಾದ್ಮೇಲೆ ನಮಗೆ ಹೇಳಿದ್ನಲ್ಲ ಪರಿಚಿತ ಗದ್ಯ ಅಂತೇಳಿ ಒಂದು ಪರಿಚಿತ ಗದ್ಯ ಕೊಟ್ಟಿರ್ತಾರ, ಅದ್ರ 4 ಕ್ವಶನ್ಸ್ ಕೊಟ್ಟಿರ್ತಾರ. ನಾವು ಓದಿ ಬೇಸ್ ಅರ್ಥ ಮಾಡ್ಕೊಂಡ್ರೆ ಈ 4 ಕ್ವಶನ್ಗೆ ಉತ್ತರ ಬರಿಬಹುದು, 8 ಮಾರ್ಕ್ ಬರಿಬಹುದು. ಇನ್ನ 3ನೇ ಪ್ರಶ್ನೆ ವಾಕ್ಯಗಳನ್ನ ಸರಿಯಾದ ಕ್ರಮದ ಜೋಡಿಸಿ ಬರೀತಕ್ಕಂಥದ್ದು. ಇವ್ರ ಸರಿಯಾದ ಕ್ರಮದ ಜೋಡಿಸಿ ಬರೆದ್ಬಿಟ್ರೆ ಸಾಕು ನಮಗೆ 8 ಮಾರ್ಕ್ ಬರೋ ಸಾಧ್ಯತೆ ಇರ್ತದೆ. ಇನ್ನ ಅಪರಿಚಿತ ಗದ್ಯವನ್ನು ಕೊಡ್ತಾರ, ಇದು ಕೆಳಗೆ 4 ಕ್ವಶನ್ಸ್ ಕೊಟ್ಟಿರ್ತಾರ. ಆ 4 ಕ್ವಶನ್ಸ್ಗಳಿಗೆ ನಾವು ಉತ್ತರ ಕರೆಕ್ಟ್ ಆಗಿ ಬರೆದ್ಬಿಟ್ರೆ ಸಾಕು 8 ಮಾರ್ಕ್. ಒಟ್ಟು 1ನೇ ಸೆಕ್ಷನ್ ಅಲ್ಲಿ ನಮಗೆ 32 ಮಾರ್ಕ್ಗಳಿಗೆ 32 ಅಂಕವನ್ನ ಪಡೆಯಕ ಸಾಧ್ಯ ಇರ್ತಕ್ಕಂಥದ್ದು. ಸ್ಪೆಷಲಿ ಈ CD ಗ್ರೇಡ್ ವಿದ್ಯಾರ್ಥಿಗಳು ಇದೆಲ್ಲ ನಾವು 37 ಮಾರ್ಕ್ ಅನ್ಕೊಂಡ್ಬಿಟ್ರೆ ಇನ್ನು 3 ಮಾರ್ಕ್ಗೆ ನಾವು ಸುಲಭವಾಗಿ ಬೇರೆ ಕಡೆ ತನ್ಕೋಬಹುದು, ಪಾಸ್ ಆಗ್ಬೋದು ಅಂತಕ್ಕಂಥದ್ದು. ಇನ್ನ 2ನೇ ಸೆಕ್ಷನ್ ಆಗ ವ್ಯಕ್ತೀಕರಣ, ಸೃಜನಾತ್ಮಕತೆ ಅಂತಕ್ಕಂಥದ್ದು. ಇಲ್ಲಿ 4-5 ವಾಕ್ಯದಲ್ಲಿ ಉತ್ತರಿಸುವಂತ ಪ್ರಶ್ನೆಗಳಿಗೆ 3 ಕೊಟ್ಟಿರ್ತಾರೆ, 5, 6, 7 ಅಂತೇಳಿ. ಇವೆಲ್ಲ 4 ಮಾರ್ಕಿನ ಪ್ರಶ್ನೆಗಳು. ಇವ್ರನ್ನ ನಾವು ಸ್ವಲ್ಪ ಓದ್ಕೊಂಡು ಅರ್ಥ ಮಾಡ್ಕೊಂಡು ಬಂದ್ರಿಗಿನ ಇಲ್ಲಿ ಕೂಡ ನಮಗೆ ಫುಲ್ ಮಾರ್ಕ್ಸ್ ಬರೋ ಸಾಧ್ಯತೆ ಇರ್ತದೆ. ಇನ್ನ 8, 9, 10 ಅದವಲ್ಲ, 8, 9, 10 ಮಾತ್ರ ಏನ್ ಮಾಡೋಕಪ್ಪ ಅಂದ್ರೆ ಇವನ್ನ ನೀವು 8, 10 ವಾಕ್ಯದಲ್ಲಿ ಉತ್ತರಿಸ್ರಿ. 8, 10 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಫಸ್ಟ್ ಪದ್ಯ ಒಂದು ಕ್ವಶನ್ ಕೊಡ್ತಾರ, ಆಮೇಲೆ ಪಠ್ಯಪೂರ್ವಕ ಒಂದು ಕೊಡ್ತಾರ, ಆಮೇಲೆ ಒಂದು ಲೆಟರ್ ಕೊಡ್ಬೋದು ಅಥವಾ ಕರಪತ್ರ ಕೊಡ್ಬೋದು, ಪ್ರಬಂಧ ಕೊಡ್ಬೋದು. ಆ ರೀತಿಯಾಗಿ ಕೊಡ್ತಕ್ಕಂಥ ಒಂದು ಪ್ರಶ್ನೆಗಳು ಇದಿರ್ತಾವ ನಮ್ಮ. ಒಟ್ಟು 8 ಮಾರ್ಕಿನ 3 ಇರ್ತಾವ, 24 ಮಾರ್ಕು, ಅವಂದ್ 12 ಮಾರ್ಕ್, 36 ಮಾರ್ಕ್ಗಳು ಸೆಕ್ಷನ್ ಬಿ ಇರ್ತದೆ. ಇನ್ನ ಸೆಕ್ಷನ್ ಸಿ ಏನಪ್ಪಾ ಅಂತಂದ್ರೆ ಭಾಷಾಂಶಗಳು. ಈ ಭಾಷಾಂಶಗಳಿಗೆ 11ನೇ ಪ್ರಶ್ನೆ ಇರ್ತದೆ, ಅಲ್ಲಿ ನಮಗೆ ಅಲಂಕಾರ ಇರ್ತದೆ. 12ನೇ ಪ್ರಶ್ನೆ ಛಂದಸ್ ಇರ್ತದೆ. ಇನ್ನ ಅಲ್ಲಿಂದ 13ನೇ ಪ್ರಶ್ನೆನಾಗ ಅರ್ಥಗಳು, 14ನೇ ಪ್ರಶ್ನೆಗ ಸಮಾನಾರ್ಥಕಗಳು, 15ನೇ ಪ್ರಶ್ನೆನಾಗ ತತ್ಸಮ ತದ್ಭವ ಕೊಡ್ತಕ್ಕಂಥದ್ದು, 16ನೇ ಪ್ರಶ್ನೆನಾಗ ಈ ದುರಿಕ್ತಿಗೋಸ್ಕರ ಕೊಟ್ರೆ ನೋಡ್ರಿ, ಭಾರಿ ಮಳೆಗೆ ದೊಡ್ಡ ದೊಡ್ಡ ಮರಗಳು ಉರುಳಿದವು ಅಂತಕ್ಕಂಥದ್ದು. ದೊಡ್ಡ ಪದವನ್ನು ನಾವು ಬರೆದ್ರೆ ಸಾಕು ನಮಗೆ ಏನ್ ಸಿಕ್ತಪ್ಪ ಅಂದ್ರೆ 1 ಮಾರ್ಕ್ ಬರ ಸಾಧ್ಯ ಇರ್ತ ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಲ್ಲಿ ಹುಳ ಉಪ್ಪಡಿ ಅಂತಕ್ಕಂಥದ್ದು. ಇದೇನ್ ಕೇಳೋಣ, ಗೆರೆಳದ ಪದ ಗುರುತಿಸಿ ಬರ ಅಂತ ಹೇಳಿ. ಈ ಹುಳ ಉಪ್ಪಡಿ ಮತ್ತೆ ಏನಪ್ಪಾ ಅಂದ್ರೆ ಜೋಡು ನುಡಿ ಅಂತ ಬರೋದು ಸಾಕು. ನಾವು ಜೋಡು ನುಡಿ ಅಂತ ಆನ್ಸರ್ ಬರೆದ್ಬಿಟ್ರೆ ಸಾಕು ನಮಗೆ 1 ಮಾರ್ಕ್ ಬರ್ತೈತೆ ನಮ್ಮ. ಇನ್ನ ಅವನು ಹುಲಿಯನ್ನು ಕಣ್ಣಾರೆ ನೋಡಿದನು ಅಂತಕ್ಕಂಥದ್ದು. ಇದೇನು ನುಡಿಗಟ್ಟು ಅಂತಕ್ಕಂಥದ್ದು. ಕಣ್ಣಾರೆ ಅನ್ನುವಂತ ಪದವನ್ನ ಬರೆದ್ರೆ ಸಾಕು ಎಕ್ಸಾಮ್ ಆನ್ಸರ್ ಪೇಪರ್ನಾಗ ನಮಗೆ 2 ಮಾರ್ಕ್ ಬರ್ತವ. ಇನ್ನ ಕಂಬನಿ ಅಂತಕ್ಕಂಥ ಪದ ಯಾವ ಸಂದರ್ಭದಲ್ಲಿ ಬಳಸ್ತಾರ ಅಂತಕ್ಕಂಥದ್ದು. ಕಂಬನಿ ಅನ್ನುವಂಥ ಪದವನ್ನ ಯಾವ ಸಂದರ್ಭದಲ್ಲಿ ಬಳಸ್ತಾರ ಅಂತಕ್ಕಂಥದ್ದು ನಾವು ಬರೆದ್ಬಿಟ್ರೆ ಮುಂಚೆ ಹೇಳಿದ್ನಲ್ಲ ಅದ್ರಂಗ ಕಂಬನಿ ಅನ್ನುವಂಥ ಪದವನ್ನ ಯಾವ ಸಂದರ್ಭದಾಗ ಬಳಸ್ತಾರ ಅಂತಕ್ಕಂಥದ್ರೆ ಕಂಬನಿ ಅಂತಂದ್ರೆ ಕಣ್ಣಿನ ನೀರು ಅಂತಕ್ಕಂಥದ್ದು. ಕಣ್ಣೀರು ಯಾವ ಬರ್ತಾವ ಅಂತಕ್ಕಂಥದ್ರೆ ದುಃಖದ ಸಮಯದಲ್ಲಿ ಅಂತಕ್ಕಂಥದ್ದು. ದುಃಖದ ಸಮಯದಲ್ಲಿ ಕಂಬನಿ ಉರುಳಿದವು ಅಂತಕ್ಕಂಥ. ಆ ರೀತಿಯಾಗಿ ನಾವು ಆ ಸಂದರ್ಭವನ್ನ ಬರಿಬಹುದು ಅಂತಕ್ಕಂಥದ್ದು. ಕಣ್ಣಂಜಲು ಅಂತಕ್ಕಂಥದ್ದು ಈ ನುಡಿಗಟ್ಟನ್ನು ಉಪಯೋಗಿಸಿ ಸ್ವಂತ ವಾಕ್ಯ ಬರಿತಕ್ಕಂಥದ್ದು. ಇನ್ನ ರಾಮನು ಶಾಲೆ ಬಿಟ್ಟು ಊರೂರು ಅಲೆದನು ಅಂತಕ್ಕಂಥದ್ದು. ಈ ಪದವನ್ನ ಬಿಡಿಸಿ ಬರಿಬೇಕು. ಇನ್ನ ಮಹಾ ಪ್ಲಸ್ ಆತ್ಮ ಈ ಪದವನ್ನು ಕೂಡಿಸಿ ಬರಿಬೇಕು. ಇನ್ನ ಮಳೆಯಿಂದ ರೈತರಿಗೆ ಸಂತೋಷವಾಯಿತು ಅಂತಕ್ಕಂಥದ್ದು. ಇದು ಯಾವ ಸಂಧಿ? ಮಳೆ ಪ್ಲಸ್ ಇಂದ, ಮಳೆಯಿಂದ ಆಗಮ ಸಂಧಿ ಅಂತ ಬರೋದು ಸಾಕು ನಮಗೆ ಸುಲಭವಾಗಿ 1 ಅಂಕ ಬರ ಸಾಧ್ಯ ಮಾತು. ಇನ್ನು 23ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಪಾರ್ಥ ಭೀಮರು ಅಂತಕ್ಕಂಥದ್ದು. ಏನ್ ಮಾಡಿದ್ರೆ ಇದನ್ನ ಗೆರೆಳದ ಪದಕ್ಕೆ ವಿಗ್ರಹ ವಾಕ್ಯ ಬರಿಬೇಕು. ಪಾರ್ಥನು ಪ್ಲಸ್ ಭೀಮನು ಅಂತ ಬರೆದ್ರೆ ಸಾಕು ನಮಗೆ ಏನ್ ಬರುತ್ತೆ 1 ಮಾರ್ಕ್ ಬರುತ್ತೆ ಮಾತು. ಇನ್ನ ದ್ವಿಗು ಸಮಾಸಕ್ಕೆ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ಉದಾಹರಣೆ ಬರಿಬೇಕು. ಸಜ್ಜನರ ಸಾಹಸ ಹೆಜ್ಜೆಯ ಸವಿದ ಅಂತ ಸಮಾಸ ಹೆಸರು ಬರಿಬೇಕು. ಸಮಾಸವನ್ನ
ಬರಿಬೇಕು ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಇಷ್ಟು ಮುಂಚೆ ಡಿಸ್ಕಷನ್ ಮಾಡ್ದಂಗ ಅವನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಬರೆದು ಬಿಟ್ರೆ ಸಾಕು, ಕನ್ನಡದಲ್ಲಿ ಒಂದು ಒಳ್ಳೆ ಉತ್ತಮವಾದಂತಹ ಅಂಕಗಳನ್ನು ಪಡ್ಲಿಕ್ಕೆ ಸಾಧ್ಯ ಇರ್ತದೆ ವಿದ್ಯಾರ್ಥಿಗಳೇ. ಅದಕ್ಕೆ ಪ್ರಥಮ ಭಾಷೆಯ ಕನ್ನಡದಲ್ಲಿ ನಮಗೆ 100ಕ್ಕೆ 90 ಮೇಲೆ ಬರಕ್ಕೆ ಅವಕಾಶ ಇರ್ತಕ್ಕಂಥದ್ದು, ಒಂದು 100ಕ್ಕೆ 99 ಕೂಡ ತೆಗಿಬಹುದು ನಾವು ಮನಸ್ಸು ಮಾಡಿದ್ರಿನ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೆಲವೇ ದಿನಗಳಲ್ಲಿ 10ನೇ ತರಗತಿಯ ಒಂದು ವಾರ್ಷಿಕ ಪರೀಕ್ಷೆ ಶುರು ಆಗ್ತವ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಒಳ್ಳೆ ಅಂಕವನ್ನು ಪಡಿಬೇಕಂತ ಹೇಳ್ತಾ ಇಲ್ಲಿಗೆ ಧನ್ಯವಾದಗಳು.